ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ನೋಡ್ತಾ ಇದ್ವಿ. ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಅಂದರೆ ಮುಂದುವರಿದ ಭಾಗವಾದಂಥ ಕರ್ನಾಟಕದ ಖನಿಜ ಸಂಪನ್ಮೂಲಗಳನ್ನು ನೋಡ್ತಾ ಬರೋಣ. ಮೊದಲಿಗೆ ಖನಿಜ ಸಂಪನ್ಮೂಲಗಳು ಯಾವ ರೀತಿ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಆರ್ಥಿಕವಾಗಿ ಸಹಾಯವಾಗ್ತಾವೆ ಅಂತ ನೋಡ್ತಾ ಬರೋದಾದರೆ, ಒಂದು ದೇಶ, ರಾಜ್ಯ ಅಥವಾ ಪ್ರದೇಶವು ಆರ್ಥಿಕವಾಗಿ ಮುಂದುವರಿಯಲು ಆರ್ಥಿಕವಾಗಿ ಒಂದು ರಾಜ್ಯ ಅಥವಾ ಒಂದು ದೇಶ ಮುಂದುವರಿಬೇಕಂದ್ರೆ ಅಲ್ಲಿ ಸಿಗುವಂಥ ಅಪಾರ ಖನಿಜ ಸಂಪನ್ಮೂಲಗಳು ಏನು ಮಾಡ್ತಾವತ್ತ, ಪ್ರಮುಖ ಪಾತ್ರವನ್ನು ವಹಿಸ್ತಾವತ್ತ. ಒಂದು ದೇಶ ಅಥವಾ ರಾಜ್ಯ ಆರ್ಥಿಕವಾಗಿ ಮುಂದೆ ಬರಬೇಕಂದ್ರೆ ಅಲ್ಲಿ ಸಿಗುವಂಥ ಖನಿಜ ಸಂಪನ್ಮೂಲಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತವೆ. ಕರ್ನಾಟಕ ರಾಜ್ಯವು ವಿವಿಧ ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ವಿವಿಧ ಖನಿಜ ಸಂಪನ್ಮೂಲಗಳನ್ನು ಹೊಂದೈತಿ. ಅವುಗಳೆಂದರೆ ಕಬ್ಬಿಣದ ಅದಿರು, ಚಿನ್ನ, ಮ್ಯಾಂಗ್ನೀಸ್, ಸುಣ್ಣದ ಕಲ್ಲು, ತಾಮ್ರ, ಬಾಕ್ಸೈಟ್, ಕ್ರೋಮೈಟ್, ಗ್ರಾನೈಟ್ ಮತ್ತು ಅಬ್ರಕ ಮುಂತಾದ ಖನಿಜ ಸಂಪನ್ಮೂಲಗಳನ್ನು ಕರ್ನಾಟಕ ಹೊಂದೈತಿ. ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಖನಿಜ ಸಂಪನ್ಮೂಲಗಳನ್ನು ನಾವಿವಾಗ ನೋಡ್ತಾ ಬರೋಣ. ಮೊದಲನೇದಾಗಿ ನೋಡ್ತಾ ಬರೋದಾದರೆ ಕಬ್ಬಿಣದ ಅದಿರಿನ ಬಗ್ಗೆ ನೋಡ್ತಾ ಬರೋಣ. ಕಬ್ಬಿಣ ಯಾವುದೇ ರೀತಿ ಸಿಗ್ತೈತಿ, ನಮಗೆ ಅದಿರಿನ ರೀತಿ ಸಿಗ್ತೈತಿ. ಅದನ್ನು ನಂತರದಲ್ಲಿ ಕೈಗಾರಿಕೆಗಳಲ್ಲಿ ಕಬ್ಬಿಣಗಳ ಮತ್ತು ಉಕ್ಕು ಕೈಗಾರಿಕೆಗಳಲ್ಲಿ ಇದನ್ನು ಏನು ಮಾಡ್ತಾರೆ, ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ತಾರೆ. ಯಾವುದನ್ನು? ಕಬ್ಬಿಣದ ಅದಿರನ್ನು. ಕಬ್ಬಿಣದ ಅದಿರುಗಳು ಎಷ್ಟು ಟೈಪ್ ಅದಪ್ಪ ಅಂದ್ರೆ 4 ಟೈಪ್ ಕಬ್ಬಿಣದ ಅದಿರುಗಳದವು. ಒಂದನೇದ್ದು ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮ್ಯುನೈಟ್ ಮತ್ತು ಸಿಡರೈಟ್. ಈ 4 ರೀತಿಯ ಕಬ್ಬಿಣದ ಅದಿರುಗಳು ನಮ್ಮ ಕರ್ನಾಟಕದಲ್ಲಿ ಸಿಗ್ತವೆ. ಇದರಲ್ಲಿ ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಯಾವುದಪ್ಪ ಅಂದರೆ ಮ್ಯಾಗ್ನೆಟೈಟ್. ಯಾವುದು? ಮ್ಯಾಗ್ನೆಟೈಟ್. ಇದು ಉತ್ತಮ ದರ್ಜೆಯ ಕಬ್ಬಿಣದ ಅದಿರಾಗಿದೆ. ಅದೇ ರೀತಿಯಾಗಿ ಕನಿಷ್ಠ ದರ್ಜೆಯ ಕಬ್ಬಿಣದ ಅದಿರು ಯಾವುದಪ್ಪ ಅಂದರೆ ಸಿಡರೈಟ್ ಎಂಬುದು ಕನಿಷ್ಠ ದರ್ಜೆಯ ಕಬ್ಬಿಣದ ಅದಿರಾದರೆ ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಮ್ಯಾಗ್ನೆಟೈಟ್. ನೆಕ್ಸ್ಟ್, ಭಾರತದ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕನ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನ. ನೋಡಿ ಫ್ರೆಂಡ್ಸ್, ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನ ಇದ್ರಪ್ಪ ಅಂದರೆ ಎಷ್ಟನೇ ಸ್ಥಾನ ಹೇಳಬೇಕು? 2ನೇ ಸ್ಥಾನದಲ್ಲಿ ಐತೆ ಹೇಳಬೇಕು. ಹಾಗಾದರೆ ಮೊದಲ ಸ್ಥಾನದಲ್ಲಿ ಯಾವುದೈತಿ? ಒಡಿಸ್ಸಾ ರಾಜ್ಯ ಐತಿ. ಯಾವ ರಾಜ್ಯ? ಒಡಿಸ್ಸಾ. ನೆಕ್ಸ್ಟ್, ಕರ್ನಾಟಕದ ಉತ್ತಮ ದರ್ಜೆಯ ಮ್ಯಾಗ್ನೆಟೈಟ್ ಆಗಿದೆ. ಅದು ಮ್ಯಾಗ್ನೆಟೈಟ್ ಆಗಬೇಕಾಗಿತ್ತು. ಮ್ಯಾಗ್ನೆಟೈಟ್ ಮತ್ತು ವರ್ಗದ ಕಬ್ಬಿಣದ ನಿಕ್ಷೇಪಗಳನ್ನು ಹೊಂದಿದೆ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಯಾವ ರೀತಿಯ ಕಬ್ಬಿಣದ ನಿಕ್ಷೇಪವನ್ನು ಹೊಂದೈತಪ್ಪ ಅಂದ್ರೆ ಮ್ಯಾಗ್ನೆಟೈಟ್ ಎಂಬ ಕಬ್ಬಿಣದ ನಿಕ್ಷೇಪಗಳನ್ನು ಹೊಂದೈತಿ. ನಮ್ಮ ರಾಜ್ಯದಲ್ಲಿ ಒಟ್ಟು 75 ಕಬ್ಬಿಣ ಅದಿರಿನ ಗಣಿಗಳಿವೆ. ಎಷ್ಟು ಕಬ್ಬಿಣದ ಅದಿರಿನ ಗಣಿಗಳಿದಾವಪ್ಪ ಅಂದ್ರೆ 75 ಕಬ್ಬಿಣದ ಅದಿರಿನ ಗಣಿಗಳು ನಮ್ಮ ರಾಜ್ಯದಲ್ಲಿ ಕಂಡುಬರ್ತವೆ. ನಮ್ಮ ರಾಜ್ಯ ಉತ್ಪಾದಿಸುವ ಕಬ್ಬಿಣ ಅದಿರಿನಲ್ಲಿ ಶ್ರೇಷ್ಠ ದರ್ಜೆಯ ಅಥವಾ ಉತ್ತಮ ದರ್ಜೆಯತೆ ಏನು ಕರಿತೀವಲ್ಲ ಮ್ಯಾಗ್ನೆಟೈಟ್, ಅದರ ಪಾಲು ಎಷ್ಟಪ್ಪ ಅಂದರೆ 63%. ಎಷ್ಟು? 63% ಮ್ಯಾಗ್ನೆಟೈಟ್ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಕಬ್ಬಿಣ ಅದಿರಿನ ಹಂಚಿಕೆ ನೋಡ್ತಾ ಬರೋದಾದರೆ, ಕರ್ನಾಟಕದ ಕಬ್ಬಿಣ ಅದಿರಿನ ಹಂಚಿಕೆ ಅಧಿಕವಾಗಿ ಎಲ್ಲಿ ಕಂಡುಬರ್ತೈತಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಎಲ್ಲಿ? ಬಳ್ಳಾರಿ ಜಿಲ್ಲೆಯು ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಉತ್ಪಾದಿಸುವಂಥ ಕರ್ನಾಟಕದ ಜಿಲ್ಲೆಯಾಗಿದೆ. ನೆಕ್ಸ್ಟ್ ನೋಡ್ತಾ ಬರೋದಾದರೆ ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಕಬ್ಬಿಣದ ಅದಿರು ಕಂಡುಬರುತ್ತೆ. ನೋಡಿ, ಇಲ್ಲಿ ಬಳ್ಳಾರಿ ಜಿಲ್ಲೆಯು ಅಪಾರವಾದ ನಿಕ್ಷೇಪವನ್ನು ಹೊಂದಿದ್ದು, ನೋಡಿ ಅಪಾರವಾದ ನಿಕ್ಷೇಪ ಯಾವ ಜಿಲ್ಲೆ ಹೊಂದೈತಿ? ಬಳ್ಳಾರಿ. ಇದು ಪ್ರಥಮ ಸ್ಥಾನದಲ್ಲಿ ಐತಿ. ಯಾವ ಸ್ಥಾನದಲ್ಲೈತಿ? ಪ್ರಥಮ ಸ್ಥಾನ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಮತ್ತು ಸಂಡೂರು. ನೋಡಿ ಫ್ರೆಂಡ್ಸ್, ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಮತ್ತು ಸಂಡೂರಿನಲ್ಲಿ ಕಬ್ಬಿಣದ ನಿಕ್ಷೇಪಗಳು ಹೆಚ್ಚಾಗಿ ಏನು ಮಾಡ್ತಾವೆ? ಕಂಡು ಬರ್ತವೆ. ಚಿಕ್ಕಮಗಳೂರು ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿತ್ತಪ್ಪ ಅಂದರೆ 2ನೇ ಸ್ಥಾನದಲ್ಲಿತ್ತು. ಯಾವ ಜಿಲ್ಲೆ? ಚಿಕ್ಕಮಗಳೂರು ಜಿಲ್ಲೆ ಕಬ್ಬಿಣ ಅದಿರಿನ ನಿಕ್ಷೇಪದಲ್ಲಿ ಮತ್ತು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದರೆ, ಅಲ್ಲಿ ಯಾವ್ಯಾವ ಸ್ಥಳದಲ್ಲಿ ಕಂಡು ಬರ್ತಿತ್ತು ಅಂದರೆ ಚಿಕ್ಕಮಗಳೂರಿನ ಕೆಮ್ಮನಗುಂಡಿ, ಕುದುರೆಮುಖ, ಗಂಗಾಮೂಲ ಮತ್ತು ಕಲ್ಲತ್ಗಿರಿಗಳಲ್ಲಿ ಕಬ್ಬಿಣದ ಅದಿರುಗಳು ದೊರೀತವು. ನೆಕ್ಸ್ಟ್, ರಾಜ್ಯದಲ್ಲಿ ಉತ್ಪಾದನೆಯಾಗುವ ಕಬ್ಬಿಣದ ಅದಿರನ್ನು ಎಲ್ಲಪ್ಪ ಅಂದರೆ ಭದ್ರಾವತಿ ಮತ್ತು ಬಳ್ಳಾರಿ ಸಮೀಪ ಇರುವಂಥ ಜಿಂದಾಲ್, ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಿಗೆ ಏನು ಮಾಡ್ತಾರೆ?
ಉಪಯೋಗ ಮಾಡಿಕೊಂಡು ಉಳಿದ ಭಾಗವನ್ನು ಏನು ಮಾಡಲಾಗುತ್ತೆ, ರಫ್ತು ಮಾಡಲಾಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಉತ್ಪಾದನೆಯಾಗುವಂಥ ಕಬ್ಬಿಣದ ಅದಿರನ್ನು ಭದ್ರಾವತಿ ಮತ್ತು ಬಳ್ಳಾರಿ ಸಮೀಪ ಇರುವಂಥ ಜಿಂದಾಲ್, ವಿಜಯನಗರ ಮತ್ತು ಉಕ್ಕು ಕಾರ್ಖಾನೆಗಳಿಗೆ ಉಪಯೋಗ ಮಾಡ್ಕೋತಾರೆ. ತದನಂತರ ಉಳಿದ ಭಾಗವನ್ನು ಏನು ಮಾಡಲಾಗುತ್ತೆ, ರಫ್ತು ಮಾಡಲಾಗುತ್ತೆ. ನೆಕ್ಸ್ಟ್ ಮ್ಯಾಂಗ್ನೀಸ್ ಅದಿರು ಮುಖ್ಯವಾಗಿ ಎಲ್ಲಿ ಸಿಗ್ತೈತಪ್ಪ ಅಂದ್ರೆ ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ಆಕ್ಸೈಡ್ ರೂಪದಲ್ಲಿ ಸಿಗ್ತೈತಿ. ಯಾವ ರೂಪದಲ್ಲಿ? ಆಕ್ಸೈಡ್ ರೂಪದಲ್ಲಿ. ನೋಡಿ ಫ್ರೆಂಡ್ಸ್, ಮ್ಯಾಂಗ್ನೀಸ್ ಅದಿರು ಮುಖ್ಯವಾಗಿ ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ಆಕ್ಸೈಡ್ ರೂಪದಲ್ಲಿ ದೊರೆತೈತಿ. ಇದನ್ನು ಮಿಶ್ರಲೋಹವಾಗಿ ಉಕ್ಕಿನ ತಯಾರಿಕೆಯಲ್ಲಿ ಬಳಸ್ತಾರೆ. ಯಾವ ತಯಾರಿಕೆಯಲ್ಲಿ? ಮಿಶ್ರಲೋಹವಾಗಿ ಉಕ್ಕಿನ ತಯಾರಿಕೆಯಲ್ಲಿ ಮ್ಯಾಂಗ್ನೀಸನ್ನು ಬಳಸ್ತಾರೆ. ಅದ್ರ ಜೊತೆಗೆ ಕಾಠಿಣ್ಯತೆಯನ್ನು ಹೆಚ್ಚಿಸಲು ಕೂಡ ಇದನ್ನು ಬಳಸ್ತಾರೆ. ಅದರ ಜೊತೆಗೆ ಮತ್ತು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಮ್ಯಾಂಗ್ನೀಸನ್ನು ಅಂತ ನೋಡ್ತಾ ಬರೋದಾದರೆ ರಾಸಾಯನಿಕ, ವಿದ್ಯುತ್ ಕೈಗಾರಿಕೆ, ರಾಸಾಯನಿಕ ಗೊಬ್ಬರಗಳ ತಯಾರಿಕೆ, ಕ್ಯಾಲಿಕೋ ಪ್ರಿಂಟಿಂಗ್ ಮತ್ತು ಬಣ್ಣಗಳ ತಯಾರಿಕೆಯಲ್ಲೂ ಕೂಡ ಏನನ್ನು ಬಳಸ್ತಾರೆ? ಮ್ಯಾಂಗ್ನೀಸನ್ನು ಬಳಸ್ತಾರೆ. ಈ ಎಲ್ಲ ಕಡೆ ಮ್ಯಾಂಗ್ನೀಸನ್ನು ಬಳಸೋದ್ರಿಂದ ಮ್ಯಾಂಗ್ನೀಸಿಗೆ ಏನಂತ ಕರೀತಾರೆ? ಬಹು ಉಪಯೋಗಿ ಲೋಹ ಅಂತ ಕರೀತಾರೆ. ಬಹು ಉಪಯೋಗಿ ಖನಿಜ ಅಥವಾ ಲೋಹ ಅಂತ ಕರೀತಾರೆ. ಯಾವುದನ್ನು? ಮ್ಯಾಂಗ್ನೀಸನ್ನು. ಯಾವುದನ್ನು? ಮ್ಯಾಂಗ್ನೀಸ್. ಹೌದಾ? ನೆಕ್ಸ್ಟ್, ಈ ಮ್ಯಾಂಗ್ನೀಸ್ ಎಲ್ಲೆಲ್ಲಿ ಹಂಚಿಕೆಯಾಗಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ನೋಡ್ತಾ ಬರೋದಾದರೆ ಮ್ಯಾಂಗ್ನೀಸ್ ಅದಿರಿನ ನಿಕ್ಷೇಪ ಹೇರಳವಾಗಿದ್ದು, ಯಾವಲ್ಲೇ ಕರ್ನಾಟಕದಲ್ಲಿ ಹೇರಳವಾಗಿದ್ದು ದೇಶದ ಒಟ್ಟು ನಿಕ್ಷೇಪಗಳಲ್ಲಿ 27% ನೋಡಿ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಮ್ಯಾಂಗ್ನೀಸ್ ಅದಿರಿನ ನಿಕ್ಷೇಪ ಎಷ್ಟಿದೆ? ದೇಶದ ಒಟ್ಟು ನಿಕ್ಷೇಪದಲ್ಲಿ 27%. ನೆಕ್ಸ್ಟ್, ಮ್ಯಾಂಗ್ನೀಸ್ ಒರಿಸ್ಸಾದ ನಂತರ ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು. ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಮ್ಯಾಂಗ್ನೀಸ್ ಉತ್ಪಾದನೆಯಲ್ಲೇ ತಾಗಬೇಕಾಗಿತ್ತು. ಏನಾಗಬೇಕಾಗಿತ್ತು? ಮ್ಯಾಂಗ್ನೀಸ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಒರಿಸ್ಸಾ ಇದ್ದು ತದನಂತರ ಕರ್ನಾಟಕ 2ನೇ ಸ್ಥಾನದಲ್ಲೈತಿ. ನೆಕ್ಸ್ಟ್, ಬಳ್ಳಾರಿ ಜಿಲ್ಲೆಯ ಸಂಡೂರು ಪ್ರಮುಖ ಮ್ಯಾಂಗ್ನೀಸ್ ಉತ್ಪಾದಿಸುವ ಪ್ರದೇಶವಾಗಿದೆ. ನೋಡಿ ಫ್ರೆಂಡ್ಸ್, ಪ್ರಮುಖ ಮ್ಯಾಂಗ್ನೀಸ್ ಉತ್ಪಾದಿಸುವ ಸ್ಥಳ ಯಾವುದು ಅಂತೇಳಿ ಪ್ರಶ್ನೆ ಭಾಳ ಸಲ ಕೇಳಲಾಗಿದೆ. ಇದನ್ನು ಏನಂತೆ ಆನ್ಸರ್ ಮಾಡಬೇಕು? ಬಳ್ಳಾರಿ ಜಿಲ್ಲೆಯ ಸಂಡೂರು. ಅಥವಾ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ. ಯಾವ ರೀತಿ? ಈ ಕೆಳಗಿನ ಯಾವ ಸ್ಥಳದಲ್ಲಿ ಅತಿ ಹೆಚ್ಚಾಗಿ ಮ್ಯಾಂಗ್ನೀಸನ್ನು ಉತ್ಪಾದಿಸಲಾಗುತ್ತದೆ? ಆಪ್ಷನ್ಸ್ ಈ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯ ಸಂಡೂರು ಆಗಿರ್ಬೋದು, ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ, ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ನೀವು ಏನಂತ ಆನ್ಸರ್ ಮಾಡಬೇಕು? ಬಳ್ಳಾರಿ ಜಿಲ್ಲೆಯ ಸಂಡೂರು ಅಂತ ಆನ್ಸರ್ ಮಾಡಬೇಕು. ಇಲ್ಲಿ ಅಂದರೆ ಎಲ್ಲಪ್ಪ ಅಂದರೆ ಸಂಡೂರಿನಲ್ಲಿ ನಮ್ಮ ರಾಜ್ಯದ 90% ಮ್ಯಾಂಗ್ನೀಸನ್ನು ಉತ್ಪಾದನೆ ಮಾಡಲಾಗುತ್ತೆ. ಎಷ್ಟು? 90%. ಎಲ್ಲಿ? ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ. ಇತರೆ ಪ್ರಮುಖ ಮ್ಯಾಂಗ್ನೀಸ್ ಗಣಿಗಳನ್ನು ನೋಡ್ತಾ ಬರೋದಾದರೆ ಎಲ್ಲೆಲ್ಲಿ ಕಂಡುಬರ್ತಾವೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ಕುಂಸಿ ಆಗಿರ್ಬೋದು, ಶಂಕರಗುಡ್ಡ, ಹೊಸಹಳ್ಳಿ, ಈ ಪ್ರದೇಶಗಳಲ್ಲಿ ನಾವು ಮ್ಯಾಂಗ್ನೀಸ್ ಗಣಿಗಳನ್ನು ಕಾಣಬಹುದು. ಮತ್ತು ಚಿತ್ರದುರ್ಗದಲ್ಲಿ ಸಾದರಹಳ್ಳಿ ಅಂತ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿ ಕೂಡ ಮ್ಯಾಂಗ್ನೀಸ್ ಗಣಿಗಳು ಕಂಡುಬರುತ್ತೆ. ನೆಕ್ಸ್ಟ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಬರೋದಾದರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನಲ್ಲಿ ಕಂಡುಬರುವಂಥ ಸೂಪಾ ಎಂಬ ಸ್ಥಳ, ಲೋಂಡಾ ಮತ್ತು ಉಸ್ಕಂಡ, ಈ 3 ಪ್ರದೇಶಗಳಲ್ಲಿ ಮ್ಯಾಂಗ್ನೀಸ್ ಗಣಿಗಳು ಕಂಡುಬರುತ್ತವೆ. ರಾಜ್ಯದ ಉತ್ಪಾದನೆಯ ಬಹುಪಾಲು, ನಮ್ಮ ರಾಜ್ಯದಲ್ಲಿ ಏನು ಉತ್ಪಾದನೆ ಮಾಡ್ತಾರಲ್ಲ ಮ್ಯಾಂಗ್ನೀಸ್, ಅದರ ಬಹುಪಾಲು ಎಲ್ಲಿ ರಫ್ತಾಗ್ತೈತಪ್ಪ ಅಂದ್ರೆ ಜಪಾನ್, ಚೀನಾ ಮುಂತಾದ ದೇಶಗಳಿಗೆ ರಫ್ತಾಗ್ತವೆ. ನೋಡಿ ಫ್ರೆಂಡ್ಸ್, ನಾವು ನಮ್ಮ ರಾಜ್ಯದಲ್ಲಿ ಉತ್ಪಾದಿಸುವಂಥ ಮ್ಯಾಂಗ್ನೀಸ್ ಯಾವ್ಯಾವ ದೇಶಗಳಿಗೆ ರಫ್ತು ಮಾಡ್ತೀವಪ್ಪ ಅಂದ್ರೆ ಜಪಾನ್ ಮತ್ತು ಚೀನಾ ದೇಶಗಳಿಗೆ ರಫ್ತು ಮಾಡ್ತೀವಿ. ನೆಕ್ಸ್ಟ್, ಚಿನ್ನವನ್ನು ಹಳದಿ ಲೋಹ ಅಂತ ಕರೀತಾರೆ. ಈ ಚಿನ್ನದ ಬಗ್ಗೆ ನೋಡ್ತಾ ಬರೋದಾದರೆ ಚಿನ್ನ ಅಪರೂಪದ, ಹೊಳೆಯುವ, ಹೆಚ್ಚು ಬಾಳಿಕೆ ಬರುವ ಒಂದು ಹಳದಿ ಲೋಹವಾಗೈತಿ. ನೋಡಿ, ಚಿನ್ನ ಒಂದು ಅಪರೂಪದ, ಹೊಳೆಯುವ ಮತ್ತು ಹೆಚ್ಚು ಬಾಳಿಕೆ ಬರುವಂಥ ಒಂದು ಎಂಥ ಲೋಹ? ಹಳದಿ ಲೋಹವಾಗೈತಿ. ನೆಕ್ಸ್ಟ್, ಚಿನ್ನಗಳನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರಂತ ನೋಡ್ತಾ ಬರೋದಾದರೆ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅದರ ಜೊತೆಗೆ ಗಡಿಯಾರ ಮುಂತಾದ ಅತ್ಯಮೂಲ್ಯ ವಸ್ತುಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರೆ? ಅಧಿಕವಾಗಿ ಚಿನ್ನವನ್ನು ಬಳಸ್ತಾರೆ. ಕರ್ನಾಟಕವು ಚಿನ್ನದ ಗಣಿಗಾರಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಐತಿ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಚಿನ್ನದ ಗಣಿಗಾರಿಕೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿ ಐತೆ ಕೇಳಿದರೆ ಏನಂತ ಆನ್ಸರ್ ಮಾಡಬೇಕು? ಪ್ರಥಮ ಸ್ಥಾನದಲ್ಲೈತಿ. ದೇಶದ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಚಿನ್ನವನ್ನು ಪಡೆಯಲಾಗುತ್ತೆ. ನೋಡಿ, ದೇಶದ ಒಟ್ಟು ಉತ್ಪಾದನೆಯಲ್ಲಿ
ಅತಿ ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ಎಲ್ಲಿ ಪಡೆಯಲಾಗುತ್ತೈತೆ ಅಂದರೆ ಕರ್ನಾಟಕದಲ್ಲಿ ಪಡೆಯಲಾಗುತ್ತೆ. ಅದಕ್ಕಾಗಿ ಇದನ್ನು ಏನಂತ ಕರೀತಾರೆ ಅಂದರೆ ಕರ್ನಾಟಕವನ್ನು ಚಿನ್ನದ ನಾಡು ಅಂತ ಕರೀತಾರೆ. ಏನಂತ ಕರೀತಾರೆ? ಚಿನ್ನದ ನಾಡು. ನೋಡಿ ಫ್ರೆಂಡ್ಸ್, ನಿಮಗೆ ಚಿನ್ನದ ನಾಡು ಎಂದು ಕರೆಯಲ್ಪಡುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಏನಂತ ಆನ್ಸರ್ ಮಾಡಬೇಕು? ಕರ್ನಾಟಕ ಅಂತೇಳಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಗಣಿಗಾರಿಕೆ ಯಾವಾಗ ಪ್ರಾರಂಭ ಆಯ್ತಪ್ಪ ಅಂದರೆ 1880ರಲ್ಲಿ ಪ್ರಾರಂಭ ಮಾಡಿ 1885ರಲ್ಲಿ KGF ಅಸ್ತಿತ್ವಕ್ಕೆ ಬರಲು ಕಾರಣವಾಯಿತು. ನೋಡಿ ಫ್ರೆಂಡ್ಸ್, KGF ಅಸ್ತಿತ್ವಕ್ಕೆ ಯಾವಾಗ ಬರ್ತಪ್ಪ ಅಂದರೆ 1885ರಲ್ಲಿ ಬರ್ತೈತಿ. ಕೋಲಾರದ ಚಿನ್ನದ ಗಣಿಯಲ್ಲಿ 4 ಪ್ರಮುಖ ಗಣಿಗಳಿವೆ. ಕೋಲಾರದ ಚಿನ್ನದ ಗಣಿಯಲ್ಲಿ ಎಷ್ಟು ಪ್ರಮುಖ ಗಣಿಗಳದವು? 4. ಅವು ಯಾವ್ಯಾವ ಅಂತ ನೋಡ್ತಾ ಬರೋದಾದರೆ ನಂದಿದುರ್ಗ ಗಣಿ, ಉರಿಗಾಮ್ ಗಣಿ, ಚಾಂಪಿಯನ್ ಡ್ರಿಪ್ ಗಣಿ ಮತ್ತು ಮೈಸೂರು ಗಣಿ. ಈ ರೀತಿ 4 ಚಿನ್ನದ ಗಣಿ ಅದಾವೆ. ಎಲ್ಲಿದಾವು? ಕೋಲಾರದಲ್ಲಿ. ಚಾಂಪಿಯನ್ ಡ್ರಿಪ್ ಗಣಿಯು ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿದೆ. ನೋಡಿ, ಅತ್ಯಂತ ಆಳವಾದ ಚಿನ್ನದ ಗಣಿ ಅಂತ ಯಾವುದತ್ತು ಕೇಳಿದರೆ ಯಾವುದತ್ತು ಆನ್ಸರ್ ಮಾಡಬೇಕು? ಕೋಲಾರದ ಚಾಂಪಿಯನ್ ಡ್ರಿಪ್. ಎಷ್ಟು ಮೀಟರ್ ಆಳ ಅಂದರೆ 3217 ಮೀಟರ್ ಆಳವಾಗೈತಿ. ಈಗ ಈ ಗಣಿಗಳಲ್ಲಿ ಹಲವು ವರ್ಷಗಳ ನಿರಂತರ ಗಣಿಗಾರಿಕೆಯಿಂದ ಚಿನ್ನದ ನಿಕ್ಷೇಪ ಪ್ರಮಾಣ ಕಡಿಮೆ ಆಗಿರುವುದರಿಂದ ಏನು ಮಾಡಲಾಗಿದೆ? ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಲಾಗಿದೆ. ನೋಡಿ, ಕೋಲಾರದ ಚಾಂಪಿಯನ್ ಡ್ರಿಪ್ನಲ್ಲಿ ಚಿನ್ನದ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಲಾಗಿದೆ. ಪ್ರಸ್ತುತ ಎಲ್ಲಿ ಚಿನ್ನವನ್ನು ಭಾರತದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರಪ್ಪ ಅಂದರೆ ರಾಯಚೂರಿನ ಹಟ್ಟಿಗಣಿ. ರಾಯಚೂರಿನ ಹಟ್ಟಿಗಣಿಯು ಭಾರತದ ಅತ್ಯಂತ ದೊಡ್ಡ ಗಣಿಯಾಗಿದೆ. ಇಲ್ಲಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸಲಾಗುತ್ತೆ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದ ಗಣಿಯಾಗಿದ್ದು ಇದು ಅತಿ ಹೆಚ್ಚಿನ ಚಿನ್ನವನ್ನು ಉತ್ಪಾದನೆ ಮಾಡುತ್ತೆ. ನೆಕ್ಸ್ಟ್, ತುಮಕೂರು ಜಿಲ್ಲೆಯ ಬೆಳ್ಳಾರ, ಶಿರಾ ಸಮೀಪವಿರುವಂಥ ಅಜ್ಜನಹಳ್ಳಿ ಇವು ಚಿನ್ನದ ಅದಿರನ್ನು ಹೊಂದ್ಯಾವತ್ತ. ನೆಕ್ಸ್ಟ್, ಇತರೆ ಚಿನ್ನದ ನಿಕ್ಷೇಪವಿರುವ ಸ್ಥಳಗಳನ್ನು ನೋಡ್ತಾ ಬರೋದಾದರೆ ಗದಗ ಜಿಲ್ಲೆಯ ಮುಳುಗುಂದಾಗಿರ್ಬೋದು, ಕಪ್ಪತ್ತಗುಡ್ಡ. ನೋಡಿ, ಗದಗ ಜಿಲ್ಲೆಯ ಮುಳುಗುಂದ್ ಮತ್ತು ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪವಿರುವ ಇದೆ ಅಂತ ಪತ್ತೆ ಹಚ್ಚಲಾಗಿದೆ. ನೆಕ್ಸ್ಟ್, ಹಾಸನ ಜಿಲ್ಲೆಯ ಕೆಂಪಿನಕೋಟೆ. ಯಾವ ಕೋಟೆ? ಕೆಂಪಿನಕೋಟೆಯಲ್ಲೂ ಕೂಡ ಚಿನ್ನದ ನಿಕ್ಷೇಪವಿರುವುದು ಕಂಡುಬಂದಿದೆ. ಮತ್ತು ಇವಾಗ ಚಿನ್ನದ ಶುದ್ಧತೆಯನ್ನು ಯಾವುದರಲ್ಲಿ ಅಳತೆ ಮಾಡ್ತಾರಂತ ನೋಡ್ತಾ ಬರೋದಾದರೆ ಚಿನ್ನದ ಶುದ್ಧತೆಯನ್ನು ಅಳೆಯಲು ಕ್ಯಾರೆಟನ್ನು ಬಳಸ್ತಾರೆ. ಏನನ್ನು ಬಳಸ್ತಾರೆ? ಕ್ಯಾರೆಟ್. ಇದು ತಿನ್ನು ಕ್ಯಾರೆಟ್ ಅಲ್ಲ, ಮತ್ತು ಇದು ಚಿನ್ನದ ಶುದ್ಧತೆಯನ್ನು ಅಳತೆ ಮಾಡುವಂಥ ಒಂದು ಮಾನ ಕ್ಯಾರೆಟ್. 24 ಕ್ಯಾರೆಟ್ ಚಿನ್ನ ಅಂತೈತಲ್ಲ ಅದು ಅತ್ಯಂತ ಶುದ್ಧ ಚಿನ್ನ. ನೋಡಿ, 24 ಕ್ಯಾರೆಟ್ ಗೋಲ್ಡ್ ಇದು ಅತ್ಯಂತ ಶುದ್ಧ ಚಿನ್ನವಾಗಿದ್ದು ಇದು ಅತ್ಯಂತ ಮೃದುವಾಗಿರ್ತೈತಿ. ನೋಡಿ, 24 ಕ್ಯಾರೆಟ್ ಅಥವಾ 24 ಕ್ಯಾರೆಟ್ ಗೋಲ್ಡ್ ಐತಲ್ಲ ಅದು ಅತ್ಯಂತ ಮೃದುವಾಗಿರುವಂಥ ಚಿನ್ನವಾಗಿದ್ದು ಇದು ಅತ್ಯಂತ ಶುದ್ಧ ಚಿನ್ನವಾಗೈತಿ. ಯಾವುದು? 24 ಕ್ಯಾರೆಟ್ ಗೋಲ್ಡ್. ಕೆಲವೊಂದಿಷ್ಟು ಜನರು ಹಿರಿಯರು ಹೇಳ್ತಿರ್ತಾರೆ, ಒಬ್ಬ ಒಳ್ಳೆಯ ವ್ಯಕ್ತಿ ಅಥವಾ ನಿಷ್ಠಾವಂತ ವ್ಯಕ್ತಿ ಇದ್ನಪ್ಪ ಅಂದ್ರೆ ಅವ್ನಿಗೆ ಹೇಳ್ತಾರೆ, ನೀ 24 ಕ್ಯಾರೆಟ್ ಗೋಲ್ಡ್ ಅದಿ ನೋಡು ಅಂತೇಳಿ ಹೇಳ್ತಾರೆ ಮಾತಿನಲ್ಲಿ. 24 ಕ್ಯಾರೆಟ್ ಅಂದರೆ ಇದು ಅತ್ಯಂತ ಶುದ್ಧ ಚಿನ್ನ ಅಂತೇಳಿ ನೀವು ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಆಭರಣಗಳ ತಯಾರಿಕೆಯಲ್ಲಿ ಎಂಥ ಚಿನ್ನವನ್ನು ಬಳಸ್ತಾರಪ್ಪ ಅಂದರೆ ಇಲ್ಲಿ ನೋಡಿ, ಆಭರಣಗಳ ತಯಾರಿಕೆಯಲ್ಲಿ 22 ಕ್ಯಾರೆಟ್ ಚಿನ್ನವನ್ನು ಬಳಸ್ತಾರೆ. ಎಷ್ಟು? 22 ಕ್ಯಾರೆಟ್ ಚಿನ್ನ. ನೆಕ್ಸ್ಟ್, ಚಿನ್ನವನ್ನು ಕರಗಿಸಲು ಏನನ್ನು ಬಳಸ್ತಾರಪ್ಪ ಅಂದರೆ ದ್ರವರಾಜವನ್ನು ಬಳಸ್ತಾರೆ. ನೋಡಿ, ಚಿನ್ನ ಬೇರೆ ಯಾವುದರಲ್ಲೂ ಕರಗುವುದಿಲ್ಲ. ಚಿನ್ನ ಕರಗುವುದು ಒಂದೆಂಡೂರಲ್ಲಿ ದ್ರವರಾಜದಲ್ಲಿ ಮಾತ್ರ. ಈ ದ್ರವರಾಜದಲ್ಲಿ ಏನೇನು ಇರ್ತೈತಪ್ಪ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು HNO3 ಇವೆರಡುಗಳ ಮಿಶ್ರಣ ಯಾವ ರೀತಿ ಇರ್ತಪ್ಪ ಅಂದರೆ 3:1 ಮಿಶ್ರಣದಲ್ಲಿರ್ತೈತಿ. ಇವೆರಡರ ಮಿಶ್ರಣವೇ ಏನು? ದ್ರವರಾಜ. ಇದರಲ್ಲಿ ಚಿನ್ನವನ್ನು ಕರಗಿಸ್ತಾರೆ. ನೆಕ್ಸ್ಟ್, ಬಾಕ್ಸೈಟ್ ಬಗ್ಗೆ ನೋಡ್ತಾ ಬರೋದಾದರೆ ಬಾಕ್ಸೈಟ್ ಅದಿರನ್ನು ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸಲು ಅಧಿಕವಾಗಿ ಬಳಸ್ತಾರೆ. ನೋಡಿ, ಬಾಕ್ಸೈಟ್ ಅದಿರನ್ನು ಯಾವುದರ ಉತ್ಪಾದನೆಯಲ್ಲಿ ಬಳಸ್ತಾರಪ್ಪ ಅಂದರೆ ಅಲ್ಯೂಮಿನಿಯಂ ಲೋಹದ ಉತ್ಪಾದನೆಯಲ್ಲಿ ಬಳಸ್ತಾರತ್ತೆ. ಅಧಿಕವಾಗಿ ಎಲ್ಲಿ ಬಳಸ್ತಾರೆ? ಅಲ್ಯೂಮಿನಿಯಂ ಲೋಹದ ಉತ್ಪಾದನೆಯಲ್ಲಿ. ನೆಕ್ಸ್ಟ್, ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ಬಳಸ್ತಾರಪ್ಪ ಅಂದರೆ ಬಾಕ್ಸೈಟ್ ಅದಿರನ್ನು ಸಿಮೆಂಟ್, ಉಕ್ಕು, ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತಾರೆ. ನೋಡಿ ಫ್ರೆಂಡ್ಸ್, ಬಾಕ್ಸೈಟ್ ಅದಿರನ್ನು ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಅಷ್ಟೇ ಅಲ್ಲದೆ ಸಿಮೆಂಟ್, ಉಕ್ಕು ಮತ್ತು ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತಾರೆ. ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಅತಿ ಹೆಚ್ಚು ಬಾಕ್ಸೈಟನ್ನು ಉತ್ಪಾದನೆ ಮಾಡುತ್ತೆ ಅಂದರೆ ಬೆಳಗಾವಿ ಜಿಲ್ಲೆಯು
ಅತಿ ಹೆಚ್ಚು ಬಾಕ್ಸೈಟನ್ನು ಉತ್ಪಾದಿಸುವಂಥ ಜಿಲ್ಲೆಯಾಗಿದೆ. ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳು ಬಾಕ್ಸೈಟ್ ಗಣಿಗಳದಾವಂಥ. ಎಲ್ಲೆಲ್ಲಿ? ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಬಾಕ್ಸೈಟ್ ಗಣಿಗಳಿವೆ. ಅಲ್ಯೂಮಿನಿಯಮನ್ನು ಏನಂತ ಕರೀತಾರಂತ ನೋಡ್ತಾ ಬರೋದಾದರೆ ಬಡವರ ಬೆಳ್ಳಿ ಅಂತ ಕರೀತಾರೆ. ನೋಡಿ, ಏನಾದರೂ ಬಡವರ ಬೆಳ್ಳಿ ಎಂದು ಕರೆಯಲ್ಪಡುವ ಲೋಹ ಯಾವುದು ಅಂತ ಪ್ರಶ್ನೆಗೆ ಇದ್ದರೆ ಏನಂತ ಆನ್ಸರ್ ಮಾಡಬೇಕು? ಅಲ್ಯೂಮಿನಿಯಂ ಅಂತ ಆನ್ಸರ್ ಮಾಡಬೇಕು. ಏನಂತ ಆನ್ಸರ್ ಮಾಡಬೇಕು? ಅಲ್ಯೂಮಿನಿಯಂ. ಅಲ್ಯೂಮಿನಿಯಮನ್ನು ಏನಂತ ಕರೀತಾರೆ? ಬಡವರ ಬೆಳ್ಳಿ ಅಂತೇಳಿ ಕರೀತಾರೆ. ಇವಾಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಈ ಕೆಳಗಿನ ಯಾವ ರಾಜ್ಯವನ್ನು ಚಿನ್ನದ ನಾಡು ಎಂದು ಕರೆಯುತ್ತಾರೆ? ನೋಡಿ ಫ್ರೆಂಡ್ಸ್, ಚಿನ್ನದ ನಾಡು ಎಂದು ಕರೆಯಲ್ಪಡುವ ರಾಜ್ಯ ಯಾವುದತ್ತೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕರ್ನಾಟಕ. ಕರ್ನಾಟಕವು ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತೈತಿ. ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದು? ಕರ್ನಾಟಕ. ಅದಕ್ಕಾಗಿ ಕರ್ನಾಟಕವನ್ನು ಏನಂತ ಕರೀತಾರೆ? ಚಿನ್ನದ ನಾಡು ಅಂತೇಳಿ ಕರೀತಾರೆ. ನೆಕ್ಸ್ಟ್, ಬಡವರ ಬೆಳ್ಳಿ ಎಂದು ಕರೆಯಲ್ಪಡುವ ಲೋಹ ಅಥವಾ ಬಡವರ ಬೆಳ್ಳಿ ಎಂದು ಯಾವ ಲೋಹವನ್ನು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ. ಅಲ್ಯೂಮಿನಿಯಮನ್ನು ಏನಂತ ಕರೀತಾರೆ? ಬಡವರ ಬೆಳ್ಳಿ ಅಂತೇಳಿ ಕರೀತಾರೆ. ಅಲ್ಯೂಮಿನಿಯಮನ್ನು ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದರೆ ವಿಮಾನಗಳ ತಯಾರಿಕೆಯಲ್ಲಿ, ವಿಮಾನಗಳ ಬಿಡಿಭಾಗ ತಯಾರಿಕೆಯಲ್ಲಿ ಅಲ್ಯೂಮಿನಿಯಂ ಲೋಹವನ್ನು ಬಳಕೆ ಮಾಡ್ತಾರೆ. ಇದನ್ನು ಏನಂತ ಕರೀತಾರೆ? ಅಲ್ಯೂಮಿನಿಯಮನ್ನು ಬಡವರ ಬೆಳ್ಳಿ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದಿಸುವ ಜಿಲ್ಲೆ. ನೋಡಿ ಫ್ರೆಂಡ್ಸ್, ಅತಿ ಹೆಚ್ಚು ಬಾಕ್ಸೈಟ್ ಯಾವ ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಕ್ಸೈಟನ್ನು ಉತ್ಪಾದಿಸಲಾಗುತ್ತೆ. ನೆಕ್ಸ್ಟ್, 4ನೇ ಪ್ರಶ್ನೆ. ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವಂಥ ಹಟ್ಟಿ ಚಿನ್ನದ ಗಣಿಯು ಯಾವ ಜಿಲ್ಲೆಯಲ್ಲಿದೆ? ನೋಡಿ ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವಂಥ ಹಟ್ಟಿ ಚಿನ್ನದ ಗಣಿ ಅದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಕರ್ನಾಟಕದ ಖನಿಜ ಸಂಪನ್ಮೂಲಗಳ ಬಗ್ಗೆ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.